ಶಿವ ಪ್ರತಿಷ್ಠಾಪನಾ ಸೇವಾ ಸಮಿತಿಯು ಮಹಾಶಿವರಾತ್ರಿಯನ್ನ ಈ ವರ್ಷವೂ ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಂಡಿದೆ. ಹೊರವಲಯದ ಮುಳ್ಳೂರು ಕಣಿವೆಯಲ್ಲಿರುವ ಅಶೋಕವನದಲ್ಲಿ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುವುದು. 8 ವರ್ಷಗಳ ಹಿಂದೆ ನಿರ್ಮಿಸಿರುವ 75 ಅಡಿ ಎತ್ತರದ ಬೃಹತ್ ಶಿವಮೂರ್ತಿಗೆ ಪೂಜೆ ಪುನಸ್ಕಾರ ನೆರವೇರಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜಿಸಿ ಭಕ್ತರನ್ನ ಸೆಳೆಯಲಾಗುತ್ತಿದೆ. ರಾಮೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ 15ರಂದು ಬೆಳಗ್ಗೆ 8ರಿಂದ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಪ್ರಾರಂಭವಾಗಲಿದೆ. ಶಿವನ ಮೂರ್ತಿಗೆ ಹಾಗೂ ನಂದಿ ವಿಗ್ರಹಕ್ಕೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ. ಶಿವರಾತ್ರಿಯಂದು ಜಾಗರಣೆಯ ಅಂಗವಾಗಿ ಉಪವಾಸ ಮಾಡುವ ಭಕ್ತರಿಗೆ ಖರ್ಜೂರ, ಬಾಳೆಹಣ್ಣು ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಶಿವನ ಮೂರ್ತಿ ನಿರ್ಮಾಣವಾದ ಬಳಿಕ ಮುಳ್ಳೂರು ಬೆಟ್ಟ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಮೂರ್ತಿ ಮುಂಭಾಗ 21 ಅಡಿ ಎತ್ತರದ ನಂದಿ ಮೂರ್ತಿ ಇದೆ. ಈ ಪರಿಸರದಲ್ಲಿ ಧ್ಯಾನ ಮಂದಿರ ನಿರ್ಮಿಸಲಾಗಿದೆ. ಅಲ್ಲಿ ಶಿವಲಿಂಗದ ಪೂಜೆ ನಿರಂತರವಾಗಿ ನಡೆಯುತ್ತಿದೆ. ಒಳಾಂಗಣದಲ್ಲಿ ಪರಂಪರೆ ಬಿಂಬಿಸುವ ಕಲಾಕೃತಿಗಳಿಂದ ಒಳಾಂಗಣವನ್ನು ಆಕರ್ಷಕಗೊಳಿಸಲಾಗಿದೆ. ಶಿವತಾಂಡವ ನೃತ್ಯ, ತ್ರಿಲೋಕ ದರ್ಶನ, ಭಗೀರಥ ಪ್ರಯತ್ನ, ಕಾಮದಹನ, ಗೋಕರ್ಣದ ಆತ್ಮಲಿಂಗ ದರ್ಶನ, ಅರ್ಧನಾರೀಶ್ವರ ದರ್ಶನ ಮುಂತಾದ ರೂಪಕಗಳ ಕಲಾಕೃತಿಗಳು ಗಮನ ಸೆಳೆಯುತ್ತಿವೆ. ಸರ್, ಭಾನುವಾರ ಮಹಾಶಿವರಾತ್ರಿ ಇದ್ದ ಕಾರಣ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಮಾಡತ್ತೀರಿ ಸರ್? ಸಂಸ್ಕೃತಿ ಕಾರ್ಯಕ್ರಮ ಸ್ಥಳೀಯರು ಬೇಕಾದಷ್ಟು ಸಂಗೀತ ಕಾರ್ಯಕ್ರಮ ತಂಡಗಳಿದೆ, ಅವ್ರಿಗೆಲ್ಲ ಅವಕಾಶ ಕೊಡ್ತೀವಿ. ಯಾಕಂದರೆ ಪ್ರತಿ ವರ್ಷ ಬೇರೆಯವ್ರು ಕರೆಸಿ ಮಾಡಿದ್ರೆ ನಮ್ಮ ಸ್ಥಳೀಯರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗಲ್ಲ. ಅದರಿಂದ ಸ್ಥಳೀಯರಿಗೆ ಕರೆಸಿ ಅವ್ರಿಗೆಲ್ಲ ಪ್ರತಿಭೆಗಳನ್ನ ಗುರುತಿಸಿ ಎಲ್ಲನೂ ಕಾರ್ಯಕ್ರಮ ನಡೆಸೋಕ್ಕೋಸ್ಕರ ನಾವು ಏರ್ಪಾಡು ಮಾಡ್ತಾ ಇದೀವಿ. ಇದು ನಾವು ಈಗ 9ನೇ ಶಿವರಾತ್ರಿ ನಾವು ಮಾಡ್ತಾ ಇರೋದು. ನಾವು MMLA ಆದ್ಮೇಲೆ 9ನೇ ಶಿವರಿಗೆ ಕಂಪ್ಲೀಟ್ ಶಿವನ ಮೂರ್ತಿಯಿಂದ ಹಿಡ್ಕೊಂಡು ಎಲ್ಲ ಕಂಪ್ಲೀಟ್ ಪೇಂಟಿಂಗ್ ಮಾಡಿಸ್ಬೇಕು ಅಂತ 10 ವರ್ಷ ಆಗುತ್ತೆ ಪೇಂಟ್ ಮಾಡಿ. ಅದರಿಂದ ಎಲ್ಲ ಕಂಪ್ಲೀಟ್ ಸುತ್ತಮುತ್ತಲೇ ಕ್ಲೀನ್ ಮಾಡಿ ಹೊಸದಾಗಿ ಪೇಂಟ್ ಮಾಡಿಸ್ಬೇಕು. ಆಮೇಲೆ ಸಾಯಿಬಾಬಾ ಟೆಂಪಲ್ ಕೂಡ 10ನೇ ಶಿವರಾತ್ರಿ ದಿನ ಅದು ಕೂಡ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಭರತನಾಟ್ಯ ಇವರು ನಮ್ಮ ಹುಬ್ಬಳ್ಳಿಯಿಂದ ಒಂದು ದೊಡ್ಡ ಕಲಾವಿದ ತಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅವ್ರನ್ನ ಕರೆಸ್ತಾ ಇದೀವಿ. ಭರತನಾಟ್ಯಗಳು ಭಾಳ ಚೆನ್ನಾಗಿ ಮಾಡ್ತಾರೆ ಅವರು ಹುಬ್ಬಳ್ಳಿಯಿಂದ, ಅವ್ರನ್ನ ಕೂಡ ಕರೆಸ್ತಾ ಇದ್ದೀವಿ. ಮತ್ತು ಎಂದಿನಂತೆ ನಮ್ಮ ಹರಿಕತೆ ಮಾಡ್ತಾರಲ್ಲ ಅವರು ಗುರುನಾಥ್ ಶಾಸ್ತ್ರಿಗಳು ಅವ್ರು ಕೂಡ ಬರ್ತಾ ಇದ್ದಾರೆ. ಹಾಗೆ ವಿವಿಧ ಕಾರ್ಯಕ್ರಮಗಳು ನಾವು ಇಟ್ಕೊಂಡಿದ್ವಿ. ಶಾಲೆ ಮಕ್ಕಳಿಗೆ, ಆಮೇಲೆ ವಿವಿಧ ವಿದ್ವಾಂಸರು ಸ್ವಲ್ಪ ಸನ್ಮಾನ ಕಾರ್ಯಕ್ರಮಗಳು ಕೂಡ ಇಟ್ಕೊಂಡಿದ್ವಿ. ಎಲ್ಲರೂ ನಮ್ಮ ರಾಮಧ್ವಜ ಜಯಂತಿ ಎಲ್ಲ ಸಹಕರಿಸ್ಬೇಕು ಅಂತ ವಿನಂತಿ ಮಾಡ್ಕೊತೀವಿ. ಸರ್, ಇದು ಮುಖ್ಯ ಇವರು ಶಿಕ್ಷಕರು ಕೂಡ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಮುಖ್ಯ ಶಿಕ್ಷಕರನ್ನ ನಾವು ಕೂಡ ಲಿಮಿಟೆಡ್, ಭಾಳ ಜನ ನಾವು ಲಾಸ್ಟ್ ಟೈಮ್ 20, 30, 50 ಕೊಡ್ತಾ ಇದ್ವಿ. ಈಗ ಸ್ವಲ್ಪ ಲಿಮಿಟೆಡ್ ಮಾಡಿ ಒಂದು ಅವ್ರಿಗೆ ಭಾಳ ಚೆನ್ನಾಗಿ ಗುರುತು ಮಾಡಿ ಒಳ್ಳೆಯವ್ರಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸರ್, ಇವು ಬರುವ ಶಿವರಾತ್ರಿ ದಿನ ಭಕ್ತಾದಿಗಳು ಒಂದು ಪ್ರಸಾದ ವಿತರಣೆ ಕೂಡ ಪ್ರತಿ ವರ್ಷ ಮಾಡ್ತಾ ಇದೀವಿ. ಪ್ರತಿ ವರ್ಷ ನೋಡಿ, ನಮ್ಮ ಜಮೀರ್ ಅಹಮದ್ ಖಾನ್ ಇದ್ದಾರೆ, ನಮ್ಮ ಮಂತ್ರಿಗಳು, ಅವರ 4-5 ವರ್ಷದಿಂದ ಕೂಡ ಅವರು ಬಾಂಬೆಯಿಂದ ಖರ್ಜೂರ 3 ಟನ್ ಖರ್ಜೂರ ಪಾಪ ಅವರು ದಾನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪ್ರಸಾದಕ್ಕೋಸ್ಕರ 3 ಟನ್ನು ಇದನ್ನು ತರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಬಾಳೆಹಣ್ಣು ತರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಬೇಕಾದಷ್ಟು ಏನೇನಿದೆಯೋ ನಾವು ಮಾಡ್ತೀವೋ ಅದೆಲ್ಲನೂ ಕೂಡ ಪ್ರಸಾದ ಹೋದ ವರ್ಷ ಮಾಡಿದಾಗ ಈ ವರ್ಷನೂ ಕಂಟಿನ್ಯೂ ಮಾಡ್ತೀವಿ. ನಿಖಿಲ್ ಪತ್ತಾರ್, KMM ನ್ಯೂಸ್, ರಾಮದುರ್ಗ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. Amarcon collection, खड़े बाजार, बेलगाम.